ಮೂವಿ ಸ್ಟಾರ್ಟ್ ಆಕತ್ರಿ. ಸ್ಟಾರ್ಟ್ ಆದ ಬಳಿಕ ನಮಗೆ ಮೊದಲಿಗೆ ತೋರಿಸೋದು ಏನಪ್ಪಾ ಅಂದ್ರೆ ವೈಕುಂಠವನ್ನ ತೋರಿಸ್ತಾರೆ. ವೈಕುಂಠ ಒಳಗ ಜಯ ಮತ್ತು ವಿಜಯ ಶ್ರೀಮನ್ ನಾರಾಯಣನ ವೈಕುಂಠದ ದ್ವಾರಪಾಲಕರಾಗಿರ್ತಾರು. ಈಗ ಬ್ರಹ್ಮ ಮಾನಸ ಪುತ್ರರು ಶ್ರೀಮನ್ ನಾರಾಯಣನ ಅಂದ್ರೆ ವಿಷ್ಣುವಿನ ದರ್ಶನ ತೋರಿಸುವ ಸಲುವಾಗಿ ಅಂತ ಬರ್ತಾರು. ಬಂದ ಬಳಕ ಇಲ್ಲಿ ಈ ಜಯ ಮತ್ತು ವಿಜಯರು ಇವರನ್ನ ತಡಿತಾರೆ. ಯಾಕಂದ್ರೆ ಇವ್ರನ್ನ ಒಳಗ್ ಬಿಡಾಕ್ ಹೋಗಂಗಿಲ್ಲ, ಒಳಗ್ ಯಾರನ್ನು ಬಿಡಬಾರ್ದು ಅನ್ನೋ ಟೈಮ್ ಐತಿ, ಅದಕ್ಕೆ ನಾವು ಬಿಡಂಗಿಲ್ಲ ಅಂತ ಹೇಳ್ತಾರೋ. ಆದ್ರೆ ನಮಗ ಆ ರೀತಿ ಯಾವ್ದು ನಿಯಮಗಳು ಇಲ್ಲ ಬ್ರಹ್ಮ ಮಾನಸ ಪುತ್ರರು ಹೇಳ್ತಾರೋ. ಆದ್ರೂ ಕೇಳಲ್ದನ ಈ ಒಂದು ಜಯ ಮತ್ತು ವಿಜಯರು ಏನ್ ಮಾಡ್ತಾರಪ್ಪ ಅಂದ್ರೆ ಇವರನ್ನ ಒಳಗ್ ಹೋಗಾಕ ಬಿಡಂಗಿಲ್ಲ. ಅವಾಗ ಬ್ರಹ್ಮ ಮಾನಸ ಪುತ್ರರು ಸಿಟ್ಟಿಗೆದ್ದ ಇವರಿಗೆ ಒಂದು ಶಾಪ ಕೊಡ್ತಾರು. ಅಂದ್ರೆ ಈ ಒಂದು ವೈಕುಂಠದೊಳಗ ಅದಿವತ್ತೇಳಿ ನಿಮಗ ಅಂದ್ರ ನಾರಾಯಣನ ಸನ್ನಿಧಾನದೊಳಗ ಅದಿರತ್ ನಿಮಗ ಒಂದ್ ಸ್ವಲ್ಪ ಅಹಂ ಬಂದತಿ, ಇದ್ರ ಸಲುವಾಗಿ ಅವನನ್ನ ಬಿಟ್ಟ ಇನ್ನು ನೀವು ದೂರ ಆಗ್ರಿ ಅಂತ ಹೇಳಿ ಬ್ರಹ್ಮ ಮಾನಸ ಪುತ್ರರು ಶಾಪ ಕೊಡ್ತಾರು. ಈ ಶಾಪದಿಂದ ಜಯ ಮತ್ತು ವಿಜಯರು ಇಬ್ರು ಸೇರಿ ಓಡಿ ನಾರಾಯಣ ಹತ್ತಿರ ಹೊಕ್ಕರ್ರಿ. ನಾರಾಯಣ ಹತ್ತಿರ ಹೋದ ನಾರಾಯಣನಿಗೆ ಏನ್ ಕೇಳ್ತಾನಪ್ಪ ಅಂದ್ರೆ ನಿಮ್ಮೊಳಗ ಅಹಂ ಭಾವ ಬಂದತಿ, ಅದ್ರ ಸಲುವಾಗಿನ ಅವರು ಬ್ರಹ್ಮ ಮಾನಸ ಪುತ್ರರನ್ನು ಕೆಣಕಿದ್ರಿ, ಹಂಗಾಗಿ ನಿಮ್ಗೆ ಶಾಪ ಸಿಕ್ಕೈತಿ ಅಂತ ಹೇಳ್ತಾರೋ. ಅವಾಗ ಈ ಒಬ್ಬ ಜಯ ವಿಜಯರು ಇದರಿಂದ ತಪ್ಪಾಗೈತಿ, ನಮ್ಮನ್ನ ತಪ್ಪನ್ನ ಕ್ಷಮ ಮಾಡ್ರಿ ಅಂತ ಕೇಳ್ತಾರ. ವಿಷ್ಣು ಏನ್ ಹೇಳ್ತಾನಪ್ಪ ಅಂದ್ರೆ ಅವಾಗ ಶಾಪ ಕೊಟ್ಟಿದ್ದು ಹೊಳೆ ವಾಪಸ್ ತೊಳಕ್ ಬರಂಗಿಲ್ಲ, ಹಂಗಾಗಿ ನೀವು ನನ್ನ ಭಕ್ತಾದಿಗಳಾಗಿ 7 ಜನ್ಮ ಭೂಮಿ ಮೇಲೆ ಇರ್ತಿರೋ ಅಥವಾ 3 ಜನ್ಮ ಎತ್ತಿ ನನ್ನ ಶತ್ರುಗಳಾಗಿ ನನ್ನ ತೆಗ್ ಬರ್ತಿರೋ ಅಂತ ಹೇಳ್ತಾರೆ. ಅವಾಗ ಜಯ ವಿಜಯರು ಏನ್ ಹೇಳ್ತಾರಪ್ಪ ಅಂದ್ರೆ ನಿನ್ನನ್ನ ಬಿಟ್ಟ ನಮಗೆ ಇರ್ಲಾಕ್ ಆಗುದಿಲ್ಲ, ಅದ್ರ ಸಲುವಾಗಿ ನಾವು ನಿನ್ನ ಶತ್ರು ಆದ್ರೂ ಪರವಾಗಿಲ್ಲ 3 ಜನ್ಮ ಸಾಕು ಅಂತಾರ. ಅಂದ ಬಳಿಕ ಇಲ್ಲಿ ಶ್ರೀಮನ್ನಾರಾಯಣ ಅವರಿಗೆ ಆ ವರವನ್ನ ಕೊಟ್ಟ ಭೂಮಿಗೆ ಕಳಿಸ್ತಾರೆ. ಇನ್ನು ಮುಂದಿನ ಸಿಂದಾಗಿ ಏನ್ ತೋರಿಸ್ತಾರಪ್ಪ ಅಂದ್ರೆ ಭೂಮಿ ಮ್ಯಾಗ ಈ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿನ ಜನ್ಮ ಆಕತಿ. ಜನನಾದೊಳಗೆ ಪಂಚಭೂತಗಳೆಲ್ಲ ಒಂದ್ ರೀತಿಯಿಂದ ಭಯ ಬೀದ್ರ ಅಂದ್ರೆ ಇವ್ರು ಹುಟ್ಟಿದ ತಕ್ಷಣ ಏನೋ ಒಂದು ದುಷ್ಟ ಶಕ್ತಿ ಹುಟ್ಟೈತಿ ಅನ್ನೋ ಲೆಕ್ಕಕ್ಕ ಈ ಭೂಮಿ ಮ್ಯಾಗ ಆ ಟೈಮ್ದಾಗ ಪ್ರಕೃತಿ ಇರ್ತೈತಿ ನಮ್ಗೆ ತೋರಿಸ್ತಾರೆ. ಹಂಗ ಮುಂದಿನ ಸಿಂದಾಗ ಬಹಳ ವರ್ಷಗಳ ನಂತರ ಏನ್ ತೋರಿಸ್ತಾರಪ್ಪ ಅಂದ್ರೆ ಈಗ ಹಿರಣ್ಯಕಶಿಪುವಿನ ರಾಜ್ಯಭಾರವನ್ನ ಅಲ್ಲಿ ಮಾಡ್ತಿರ್ತಾನು. ಮಾಡುವಾಗ ಆ ಹಿರಣ್ಯಾಕ್ಷನ ತಲೆಯಾಗಿ ಏನ್ ಬರ್ತೈತಿ ಅಂದ್ರೆ ನನ್ನ ಅಣ್ಣನ ಅಂದ್ರೆ ಹಿರಣ್ಯಕಶಿಪುವಿನ ಅಧಿಕಾರ 3 ಲೋಕದಾಗೂ ಇರ್ಬೇಕು ಅನ್ನೋದು ತಮ್ಮನ ಒಂದು ಅಪೇಕ್ಷೆ ಆಕತ್ರಿ. ಇಲ್ಲಿ ಅಷ್ಟ ಅಲ್ಲ, ನಿನ್ನ ಮಾತು ಕೇಳೋರು 3 ಲೋಕದಾಗೂ ಸಹಿತ ನಿನ್ನ ಒಂದು ಅಧಿಕಾರ ವಿಸ್ತರಿಸಬೇಕು ಅಂತ ಹೇಳಿ ಈಗ ಏನ್ ಮಾಡ್ತಾನಪ್ಪ ಅಂದ್ರೆ ದೇವತೆಗಳ ಮ್ಯಾಗ ಆಕ್ರಮಣ ಮಾಡಾಕ ಹೋಗ್ಕನ್ರಿ ತಮ್ಮ. ಅಣ್ಣನ ಒಂದು ಒಪ್ಪಿಗೆಯನ್ನು ಪಡೆದ ದೇವತೆಗಳ ಮೇಲೆ ಆಕ್ರಮಣ ಮಾಡಾಕ ಹೋಗ್ಕಾನು. ಅಂದ್ರೆ ಇವನ ಒಂದು ಎಲ್ಲವೂ ಕಡೆ ಇವನ ಅಣ್ಣನ ಒಂದು ರಾಜ್ಯಭಾರ ನಡಿಬೇಕು ಅನ್ನೋ ಸಲುವಾಗಿನ ಈಗ ಹಿರಣ್ಯಾಕ್ಷ ಈ ಒಂದು ನಿರ್ಧಾರವನ್ನ ತಗೊಂಡಿರ್ತಾನ. ಹಿಂಗ ವರುಣ ದೇವ ಒಂದು ಯಾಗವನ್ನ ಮಾಡ್ತಿರ್ತಾನು. ಆ ಜಾಗದೊಳಗೆ ಹೋಗಿ ಈ ಒಂದು ಯಾಗವನ್ನ ನಿರ್ನಾಮ ಮಾಡ್ಬೇಕಂತ ಹೇಳಿ ಧ್ವಂಸ ಮಾಡಾಕತ್ತಾನು. ಅವಾಗ ಈ ಒಂದು ಏನ್ ಹೇಳ್ತಾನಪ್ಪ ಅಂದ್ರೆ ವರುಣ ದೇವ ಒಂದ್ ಸ್ವಲ್ಪ ತಲೆ ಓಡಿಸಿ ಏನ್ ಹೇಳ್ತಾನಪ್ಪ ಅಂದ್ರೆ ನಿನಗೆ ಯಾರು ಸರಿಸಾಟಿ ಇದಾರೋ ಅವ್ರ ಜೋಡ ಯುದ್ಧ ಮಾಡು, ಅವ್ರ ಜೋಡ ನೀ ಹೋರಾಡುವ ಅಂತ ಹೇಳ್ತಾನೆ. ನಾನು ನಿನ್ನ ಸರಿಸಾಟಿ ಅಲ್ಲ ಹಿರಣ್ಯಾಕ್ಷಿಗೆ ಹೇಳಿದ ಬಳಿಕ ಹಿರಣ್ಯಾಕ್ಷ ನಾವು ನನ್ನ ಸರಿಸಾಟಿ ಯಾರದಾರ ಅಂತ ಕೇಳ್ತಾನೆ. ಅವಾಗ ಆ ವರುಣ ದೇವ ನಿನ್ನ ಸರಿಸಾಟಿಯಾಗಿ ಭಗವಾನ್ ಶ್ರೀ ವಿಷ್ಣುನ ಅದಾನು, ಶ್ರೀಮನ್ನಾರಾಯಣ ಅದಾನು ಅಂತ ಹೇಳಿದ ಬಳಿಕ ಹಿರಣ್ಯಾಕ್ಷ ಆ ವಿಷ್ಣುವಿನ ಮ್ಯಾಗ ಹೋರಾಡಕತ್ತೀವಿ ಹೊಕ್ಕನ್ರಿ. ಆ ಹಿರಣ್ಯಾಕ್ಷ ಇದ್ದವ ವಿಷ್ಣುವಿನ ಜೊತೆ ಯುದ್ಧ ಮಾಡಕತ್ತ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಯಾರು ಸಿಗ್ತಾರಪ್ಪ ಅಂದ್ರೆ ನಾರದ್ರ ಸಿಗ್ತಾರ. ನಾರದ್ರ ಸಿಕ್ಕಿ ಏನ್ ಹೇಳ್ತಾನಪ್ಪ ಅಂದ್ರೆ ನಾರದ ಯಾರ ಜೊತೆ ಎದಕ್ ಹೊಂಟದಿ ಈ ರೀತಿಯಾಗಿ ಅಂತ ಕೇಳೋಣ. ನಾನು ವಿಷ್ಣುವಿನ ಜೊತೆ ಹೋರಾಡಕೊಂಡ ಅಂತ ಕೇಳ್ತಾನ. ಅದಕ್ಕೆ ಆ ನಾರದ ಏನ್ ಹೇಳ್ತಾನಪ್ಪ ಅಂದ್ರೆ ಒಂದ್ ಸ್ವಲ್ಪ ವಿಷ್ಣುವಿನ ಹತ್ರ ಹೋಗಿ ಹೋರಾಡೋಕಿತ್ತ ವಿಷ್ಣುವಿನ ಇಲ್ಲಿ ನಿನ್ನ ಹತ್ತಾಕ ಒಂದು ಹೋರಾಡಂಗ್ ಮಾಡುವತಾನು. ಹಂಗಾದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾನು. ಅವಾಗ ನಾರದ ಇದ್ದಾಗ ಅಂತಾನು ಆ ವಿಷ್ಣುವಿನ ಹೆಂಡತಿ ಅಂದ್ರೆ ಭೂಮಿಯನ್ನ ತೋರಿಸ್ತಾನು. ಆ ಭೂಮಿಯನ್ನ ನೀನು ವಶಕ್ಕೆ ಪಡ್ಕೊ. ಅವಾಗ ಆ ವಿಷ್ಣು ಸಿಟಿಗೆದ್ದ ತಾನ ಈ ರೀತಿಯಾಗಿ ಬರ್ತಾನು ಅಂತ ಹೇಳಿರ್ತಾನು. ಅದನ್ನ ಅರ್ಥಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ಹಿರಣ್ಯಾಕ್ಷನು ಸಹಿತ ಆ ಒಂದು ಭೂಮಿಯನ್ನ ವಶಕ್ಕೆ ತಗೋತಾನು. ವಶಕ್ಕೆ ತಗೊಂಡ ಕ್ಷೀರಸಾಗರ ಮಧ್ಯೆ ಹೋಗಿ ಆ ಭೂಮಿಯನ್ನ ಇಟ್ಕೊಂಡು ಕೂತಿರ್ತಾನೆ. ಅವಾಗ ಶ್ರೀ ನಾರಾಯಣ ಏನ್ ಮಾಡ್ತಾನಪ್ಪ ಅಂದ್ರೆ ವಿಷ್ಣು ಇದ್ದಾವ ಅವಾಗ ತಾಳುದ ರೂಪನ ವರಹ ಅವತಾರವನ್ನ ತಾಳ್ತಾನು. ಈ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಕಂತೇಳಿ ಆ ಕ್ಷೀರಸಾಗರ ಮಧ್ಯೆ ಬರ್ತಾನು. ಬಂದ ಆ ಭೂಮಿಯನ್ನ ಎಲ್ಲಿ ಮುಚ್ಚಿಟ್ಟಿರ್ತಾನೋ ಆ ಭೂಮಿಯನ್ನ ತಗೊಂಡ ಆ ಭೂಮಿ ಎಲ್ಲಿ ಇರ್ತೈತೋ ಅಲ್ಲೇ ಆ ಮತ್ತು ಭೂಮಿಯನ್ನ ತಂದು ಮರಳಿ ಬಿಟ್ಟ ಮತ್ತೆ ಹಿರಣ್ಯಾಕ್ಷನ ಹತ್ರ ಬರ್ತಾನ. ಬಂದ ಇಲ್ಲಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡ್ತಾನ್ರಿ ವಿಷ್ಣು. ಈ ವಿಷ್ಣು ಅವತಾರ ಒಳಗ ಈ ಒಂದು ಅವತಾರ ಇದ್ದದ್ದು ವರಹ ಅವತಾರ. ಇಷ್ಟ ಇದನ್ನ ತೋರ್ಸ್ತತಿ. ಇನ್ನ ಮುಂದೆ ಅವತಾರ ಬರೋದ ನರಸಿಂಹ ಅವತಾರ. ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ ಬಳಿಕ ಮತ್ತ ಹಿರಣ್ಯಕಶಿಪುವಿಗೆ ಸಿಟ್ಟು ಬರ್ತೈತಿ. ಅಂದ್ರೆ ಈ ನಾರಾಯಣ ಮ್ಯಾಗ ಇನ್ನಷ್ಟು ಸಿಟ್ಟಾಕತಿ. ಅಂದ್ರೆ ನನ್ನ ತಮ್ಮನನ್ನ ಬಂದು ಕೊಂದಾನೋ ಅಂತೇಳಿ ಸಿಟ್ಟಾಕತಿ. ಸಿಟ್ಟ ಆದ ಬಳಿಕ ಇನ್ನ ಅವನನ್ನ ನಾನು ಸಂಹಾರ ಮಾಡ್ತೀನಿ ಅಂತೇಳಿ ಹೋಗಕ್ ಹೋಗ್ಕಾನು. ಅವಾಗ ಅವನ ಹೆಂಡತಿ ಆದ ಕೈಯಾದು ತಡಿತಾಳು, ಆದ್ರೂ ಅಲ್ಲಿ ಕೇಳಂಗಿಲ್ಲ. ಹಂಗ ಹೋಗುವಾಗ ಶುಕ್ರಾಚಾರ್ಯ ಗುರುಗಳು ಈಗ ಅಲ್ಲಿ ಬರ್ತಾರು. ಶುಕ್ರಾಚಾರ್ಯ ಗುರುಗಳು ಅಡ್ಡ ಬಂದು ಏನ್ ಹೇಳ್ತಾರಪ್ಪ ಅಂದ್ರೆ ನೀನು ಈ ರೀತಿಯಾಗಿ ಹೋದ್ರ ಆ ದೇವತೆಗಳು ಶಕ್ತಿ ಸೆಲಿದಾರು, ಅವರು ನಿನ್ನನ್ನ ಸಂಹಾರ ಮಾಡ್ತಾರೋ. ಅದ್ರ ಸಲುವಾಗಿ ನೀ ಏನ್ ಮಾಡಪ್ಪ ಅಂದ್ರೆ ದೇವತೆಗಳನ್ನ ಒಲಿಸುವ ಶಕ್ತಿಗಳನ್ನ ಪಡ್ಕೊ. ಅವಾಗ ಅವ್ರ ಮೇಲೆ ಯುದ್ಧ ಮಾಡಾಕ ಅಥವಾ ಹೋರಾಡಾಕ ಹೋಗಾಕ ಅನುಕೂಲ ಆಗ್ತದೆ. ಇದರಿಂದ ಮನಗೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ಹಿರಣ್ಯಕಶಿಪು ಹೋಗಿ ಬ್ರಹ್ಮ ದೇವರ ಕುರಿತು ತಪಸ್ಸನ್ನ ಆಚರಣೆ ಮಾಡಾಕತ್ತಾನು. ಹಿರಣ್ಯಕಶಿಪು ತಪಸ್ಸಿ ಕೂತಿದ್ದ ತರ ಈ ಸುದ್ದಿ ದೇವಲೋಕದಾಗ ಗೊತ್ತಾಕತಿ.
ಇಂದ್ರ, ವರುಣ, ಅಗ್ನಿ 3 ಜನ ಸೇರಿ ಈಗ ಆ ಹಿರಣ್ಯಕಶಿಪುವಿನ ತಪಸ್ಸನ್ನ ಭಂಗ ಮಾಡಕ್ ಬರ್ತಾರ. ಆದ್ರೆ ಈ ಒಂದು ತಪಸ್ಸನ್ನ ಭಂಗ ಮಾಡಕ್ ಅವ್ರಿಗೆ ಆಗುದಿಲ್ಲ. ಅದೇ ರೀತಿ ಹೊಳ್ಳಿ ಹೋಗ್ಬೇಕಾಕತ್ರಿ. ಹೊಳ್ಳಿ ಮತ್ತೆ ದೇವಲೋಕಕ್ಕೆ ಹೋದ ಬಳಿಕ ಇಲ್ಲಿ ಏನಾಕೈತಪ್ಪ ಅಂದ್ರೆ ಹಿರಣ್ಯಕಶಿಪುನ ಹೆಂಡತಿ ಕೈಯಾದು ಇರ್ತಾವ. ಕೈಯಾದು ಗರ್ಭಿಣಿ ಆದ ಬಳಿಕ ದೇವೇಂದ್ರ ಏನ್ ಬರ್ತಪ್ಪ ಅಂದ್ರೆ ಈಗ ಈ ತಂದೆಯಿಂದಲೇ ನಮಗೆ ಕಷ್ಟ ತಪ್ಪಿದ್ದಲ್ಲ, ಇನ್ನ ಈ ಮಗುನು ಹುಟ್ಟಿದ್ರೆ ನಮಗೆ ತೊಂದರೆ ಆಗಿ ಕಾಡ್ತೈತಿ ಅಂತ ಹೇಳಿ ಆ ಮಗುವನ್ನ ಕೊಲ್ಲಾಕತ್ತೇಳಿ ಕೈಯಾದು ಅಂತ ಬರ್ತಾನು. ಇನ್ನೇನು ಕೊಲ್ಲಬೇಕು ಅನ್ನೋಷ್ಟೊಳಗಾಗಿ ಏನಾಕೈತಪ್ಪ ಅಂದ್ರೆ ಅಲ್ಲಿ ನಾರದ ಬಂದ, ಇವ ದೈವಾಂಶ ಸಂಭೂತದಾನು, ಇವನನ್ನ ಕೊಲ್ಲಬೇಡ ಅಂತ ಹೇಳಿ ಸ್ವಲ್ಪ ತಿಳಿ ಹೇಳಿದ ಬಳಿಕನ ಆ ಒಬ್ಬೀಂದ್ರ ಅವನನ್ನ ಕೊಲ್ಲಲಾರ್ದನ ಹಂಗ ಹೋಗಿಬಿಟ್ಟಿರ್ತಾನ. ಅದಕ್ಕೆ ಈಗ ಏನ್ ಮಾಡಿರ್ತಾನಪ್ಪ ಅಂದ್ರೆ ನಾರದ ಕೈಯಾದು ಇಲ್ಲಿದ್ರ ಸುರಕ್ಷಿತ ಇರಂಗಿಲ್ಲ, ಅದಕ್ಕೆ ನಮ್ಮ ಒಂದು ಆಶ್ರಮದಾಗ ಇರಾಕತ್ತೇಳಿ ನಾರದ ಇದ್ದವರು ತಮ್ಮ ಆಶ್ರಮದಾಗ ಈ ಕೈಯಾದುನನ್ನ ಇಟ್ಕೊಂಡಿರ್ತಾರ ಅನ್ನೋದು ನಮ್ಗೆ ತೋರಿಸ್ತಾರೆ. ಇನ್ನು ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಈ ಒಂದು ಆಶ್ರಮದಾಗ ಇದ್ದಾಗ ನಾರದ ಏನ್ ಹೇಳ್ತಿರ್ತಾನಪ್ಪ ಅಂದ್ರೆ ದೇವ್ರ ಬಗ್ಗೆ ಪುರಾಣಗಳನ್ನ ಹೇಳ್ತಿರ್ತಾನ. ಅವಾಗ ಕೈಯಾದು ಇದ್ದಕ್ಕಿ ಮಕ್ಕೋತಲ್ರಿ, ನಿಂದು ಹೆಚ್ಚು ಮಕ್ಕೊಂಡಾಗ ಹೊಟ್ಟೆಯಲ್ಲಿ ಇರುವಂತಹ ಮಗು ಆ ಪುರಾಣ ಕಥೆಯನ್ನಗಳನ್ನ ಕೇಳ್ತಿರ್ತಾನ. ಅದನ್ನ ಕೇಳ್ಕೋತ ಇನ್ನ ಹೊಟ್ಟೆಗಿರುವಾಗನ ಕೇಳ್ಕೊತ ಬೆಳಿತಿರ್ತಾನ್ರಿ ಆ ಒಬ್ಬ ಹೊಟ್ಟಾಗಿನ ಕುಸ್ಮಾತ್. ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಹಿರಣ್ಯಕಶಿಪು ತಪಸ್ವಿ ಕೊಟ್ಟಿದ್ದನ್ನ ಮೆಚ್ಚಿ ಬ್ರಹ್ಮದೇವರು ಪ್ರತ್ಯಕ್ಷಕರು. ಬ್ರಹ್ಮದೇವ ಪ್ರತ್ಯಕ್ಷ ಆದ ಬಳಿಕ ಈ ವರ ಏನ್ ಬೇಕು ಅಂತ ಕೇಳ್ತಾನ. ಅವಾಗ ಹಿರಣ್ಯಕಶಿಪು ವರ ಏನ್ ಕೇಳ್ತಾನಪ್ಪ ಅಂದ್ರೆ ಮುಂಜಾನೆನೂ ಇರಬಾರ್ದು, ರಾತ್ರಿನೂ ಇರಬಾರ್ದು, ಮನಿ ಹೊರಗೂ ಆಗಬಾರ್ದು, ಮನಿ ಒಳಗೂ ಆಗಬಾರ್ದು, ಮತ್ತು ಯಾವ ಆಯುಧಗಳಿಂದಲೂ ಮತ್ತು ನೀ ಸೃಷ್ಟಿ ಮಾಡಿರ್ತಕ್ಕಂಥ ಯಾವ ಪ್ರಾಣಿಗಳಿಂದ ನನಗೆ ಸಾವು ಬರಬಾರ್ದು ವರ ಬೇಡಿದ ಬಳಕ ಈ ರೀತಿಯಾಗಿ ವರನೋ ತಥಾಸ್ತು ಅಂತ ಹೇಳಿ ಆ ಬ್ರಹ್ಮದೇವರ ಕೊಟ್ಟು ಹೋಗ್ಬಿಡ್ತಾನು. ಇದರಿಂದ ಖುಷಿಯಾಗಿ ಕಶಿಪು ಪಾಳಿ ಮನಿಗೆ ಬರ್ತಿರ್ತಾನು. ಮನಿಗೆ ಬರುವಾಗ ನಾರದ ಸಿಕ್ಕ ಗಂಡು ಮಗುವಿಗೆ ಜನನ ಕೊಟ್ಟಿರ್ತಾಳ್ರಿ ಆ ಕೈಯಾದು. ಇದರಿಂದ ಖುಷಿ ಆಕೈತ್ರಿ ಆ ಒಬ್ಬ ಹಿರಣ್ಯಕಶಿಪುಗ. ನಾರದ ಮತ್ತ ಹಿರಣ್ಯಕಶಿಪು ಸೇರಿ ನಾರದನ ಆಶ್ರಮಕ್ಕೆ ಬರ್ತಾರು. ಯಾಕಂದ್ರೆ ಅಲ್ಲಿ ಕೈಯಾದು ಇರ್ತಾಳ್ರಿ. ಕೈಯಾದು ಇಲ್ಯಾಕದಿ ಅಂತ ಹೇಳಿ ಆ ಕೈಯಾದು ನನ್ನ ಕೇಳಿದಾಗ ನಾರದ ಏನ್ ಹೇಳ್ತಾನಪ್ಪ ಅಂದ್ರೆ ಈ ರೀತಿಯಾಗಿ ದೇವೇಂದ್ರ ಬಂದಿದ್ದ, ಅವಾಗ ಈ ಮಗುವನ್ನ ಕೊಲ್ಲಿಲಿಕ್ಕೆ ಪ್ರಯತ್ನ ಮಾಡಿದ್ದ ಅಂತ ಹೇಳ್ತಾನ. ಮಗುವೆ ನನ್ನ ಕೊಲ್ಲಾಕ್ ಬಂದಿದ್ದು ವಿಚಾರ ತಿಳಿದು ಏನ್ ಮಾಡ್ತಾನಪ್ಪ ಅಂದ್ರೆ ಹಿರಣ್ಯಕಶಿಪು ದೇವೇಂದ್ರನ ಮೇಲೆ ಸಿಟ್ಟಾಗಿ ಇಂದ್ರಲೋಕಕ್ಕೆ ಹೋಗ್ಕನ್ರಿ. ಆ ಇಂದ್ರಲೋಕಕ್ಕೆ ಹೋಗಿ ಅಲ್ಲಿ ಇವರನ್ನೆಲ್ಲರನ್ನು ಹೊಡೆದ, ಇವ್ರ ಜೋಡ ಸ್ವಲ್ಪ ಹೋರಾಡಿ ಆ ಇಂದ್ರ ಲೋಕವನ್ನ ತನ್ನ ಒಂದ ಅಧೀನಕ್ಕೆ ತಗೋತಾನ್ರಿ ಹಿರಣ್ಯಕಶಿಪು. ನಾರದ್ರ ಬಂದ ಮಧ್ಯೆ ಬಂದ ಈ ಒಂದು ಬಂಧನೆ ಮಾಡಿದ್ದೆಲ್ಲ ಬಿಡಿಸಿ ಇವರನ್ನ ಮುಕ್ತಿ ಮಾಡಿ ಎಲ್ಲಾ ಯಥಾ ಪ್ರಕಾರವಾಗಿ ಈ ಭೂಮಿ ಮ್ಯಾಗ ಮಳಿ ಗಾಳಿ ಕರೆಕ್ಟ್ ಆಗಿ ಬರುವಂಗ ನೋಡ್ಕೋತಿರ್ತಾರೋ, ಅಂದ್ರೆ ನಿನ್ನ ಅದಿನೊಳಗೆ ಇರ್ತಾರೋ ಅಂತ ಹೇಳಿ ಆ ಒಬ್ಬ ನಾರದ ತಿಳಿಸಿ ಹೇಳಿದ್ಬೇಕ. ಅಲ್ಲಿದಿಂದ ಇವರನ್ನ ಬಂಧನದಿಂದ ಮುಕ್ತ ಮಾಡ್ತಾನ್ರಿ ಹಿರಣ್ಯಕಶಿಪು. ಹುಟ್ಟಿರ್ತಕ್ಕಂಥ ಮಗುವಿಗೆ ಪ್ರಹ್ಲಾದ ಹೆಸರಿಟ್ಟಿರ್ತಾನ್ರಿ ನಾರದ. ಮುಂದಿನ ಸಿಂದಾಗ ಏನ್ ತೋರ್ಸಪ್ಪ ಅಂದ್ರೆ ಈ ಒಂದು ಜಾಗದೊಳಗೆ ಅಂದ್ರೆ ಭೂಮಿ ಮ್ಯಾಗ ಎಲ್ಲ ಏನು ಆಕೈತಪ್ಪ ಅಂದ್ರೆ ಹಿರಣ್ಯಕಶಿಪುವನ್ನ ಲೋಕೇಶ್ವರ ಅನ್ನೋ ರೀತಿಯಾಗಿ ಸೃಷ್ಟಿ ಮಾಡ್ತಾರ. ಯಾಕಂದ್ರೆ ಅವ್ನ ಸಾವನ್ನ ಗೆದ್ದವ ಈ ಹಿರಣ್ಯಕಶಿಪು ಇರ್ತಾನೋ ಅನ್ನೋದು ಎಲ್ಲಾರ ತಲೆಯಾಗ ಬಂದ್ಬಿಡ್ತೈತಿ. ಅವಾಗ ನಾನಾ ದೇವರು ನನ್ನ ಹೊರತು ಯಾವ ದೇವ್ರು ಇಲ್ಲ ಅಂತ ಹೇಳಿ ಎಲ್ಲರ ಮ್ಯಾಗ ದಬ್ಬಾಳಿಕೆಯನ್ನ ಮಾಡ್ತಿರ್ತಾನ್ರಿ ಈ ಹಿರಣ್ಯಕಶಿಪು. ಹಂಗ ಪ್ರಹ್ಲಾದ ಬೆಳೆದು ದೊಡ್ಡವಾಗಿರ್ತಾನ್ರಿ. ದೊಡ್ಡವಾದ ಬಳಿಕ ಇವನನ್ನ ಅಕ್ಷರಾಭ್ಯಾಸ ಸಲುವಾಗಿ ಗುರುಕುಲಕ್ಕೆ ಕಳಿಸ್ತಾರ. ಇಲ್ಲಿ ಏನು ಗೊತ್ತಾಕೈತಪ್ಪ ಅಂದ್ರೆ ಗುರುಕುಲದಾಗ ಸ್ವಲ್ಪ ಕಲಿತು ಬಾಳಿ ಮತ್ತೆ ಅರಮನೆಗೆ ಬರ್ತಾನ್ರಿ ಆ ಪ್ರಹ್ಲಾದ. ಏನೇನು ಕಲ್ತದಿ ಹೇಳೋ ಹಿರಣ್ಯಕಶಿಪು ಹೇಳ್ತಾನು. ಅವಾಗ ಪ್ರಹ್ಲಾದ ದೇವರ ನಾಮಸ್ಮರಣೆಯನ್ನ ಮಾಡ್ತಾನು. ದೇವರ ನಾಮಸ್ಮರಣೆ ಅಂದ್ರೆ ಯಾರಪ್ಪ ಅಂದ್ರೆ ಹರಿ. ಹರಿ ಅಂದ್ರೆ ಯಾರು? ನಾರಾಯಣ. ನಾರಾಯಣ ಅಂದ್ರೆ ವಿಷ್ಣು. ಹಿಂಗ ಅನೇಕ ಹೆಸರುಗಳೊಳಗ ಇವನ ಈ ಒಬ್ಬ ವಿಷ್ಣುವನ್ನ ಕರೆಯಲಾಗ್ತತಿ. ಪ್ರಹ್ಲಾದ ಆ ಹರಿಯ ಹೆಸರನ್ನು ತಗೊಂಡಿದ್ದ ತಕ್ಷಣ ಹಿರಣ್ಯಕಶಿಪುವಿಗೆ ಸಿಟ್ಟು ಬರ್ತೈತಿ. ಆ ಕಲಿಸಿದಂತ ಗುರುಗಳಿಗೆ ಬೈತಾನು. ನನ್ನ ತಮ್ಮನನ್ನ ಕೊಂದಿರ್ತಕ್ಕಂಥ ಆ ಜನ್ಮ ವೈರಿಯ ಹೆಸರನ್ನ ಯಾಕೆ ತಗೋತಿ ಅಂತ ಹೇಳಿ ಹಿರಣ್ಯಕಶಿಪು ಇದ್ದವ ಪ್ರಹ್ಲಾದನಿಗೆ ಬೈತಾನು. ಇನ್ನೊಮ್ಮೆ ಅವನ ಹೆಸರು ತಗೊಳ್ಳದಂಗೆ ಮಾಡಿ ಕಳಿಸ್ರಿ ಅಂತ ಗುರುಗಳಿಗೆ ಹೇಳಿ ಅಲ್ಲಿದಿಂದ ಕಳಿಸ್ಬಿಡ್ತಾವ. ಅಕಸ್ಮಾತ್ ಇನ್ನು ಮುಂದೆ ಆ ವಿಷ್ಣುವಿನ ಹೆಸರು ತಗೊಂಡಪ್ಪ ಅಂದ್ರೆ ನಿಮ್ಮ ಈ ಗುರುಗಳ ಇಬ್ಬರು ಶಿರಚ್ಛೇದನ ಮಾಡ್ತಾನೆ ಅಂತ ಹೇಳಿ ಅಲ್ಲಿದಿಂದ ಆ ಪ್ರಹ್ಲಾದನನ್ನ ಕರ್ಕೊಂಡು ಮತ್ತೆ ಆ ಗುರುಗಳು ಇಬ್ರು ಆ ಒಂದು ಗುರುಕುಲಕ್ಕೆ ಬರ್ತಾರೋ. ಬಂದಾಗ ಇಲ್ಲಿ ಹೇಳ್ತಾರೋ ಹಂಗ ಹರಿಯ ಹೆಸರು ವಿಷ್ಣುವಿನ ಹೆಸರು ತಗೋಬೇಡ, ನಿನ್ನ ತಂದೆನ ಈ ಒಂದು ಲೋಕಕ್ಕೆಲ್ಲ ಲೋಕೇಶ್ವರ ಅದಾನು, ಅದಕ್ಕೆ ನಿಮ್ಮ ತಂದೆ ಹೆಸರನ್ನ ಅಷ್ಟೇ ತಗೋ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರಹ್ಲಾದ ಯಾವುದೇ ರೀತಿ ವಿಷ್ಣುವಿನ ಹೆಸರನ್ನ ಅಥವಾ ಹರಿಯ ಹೆಸರನ್ನ ಬಿಡ್ಲಾಕ್ ಇರಂಗಿಲ್ಲ. ಗುರುಕುಲದೊಳಗೆ ಇರುವ ಉಳಿದ ಹುಡುಗರಿಗೂ ಸಹಿತ ಆ ಒಬ್ಬ ಹರಿಯ ನಾಮಸ್ಮರಣೆಯನ್ನ ಕಲ್ಸಾಕತ್ತಾನ್ರಿ ಈ ಪ್ರಹ್ಲಾದ. ಇದರಿಂದ ಸಿಟ್ಟಾಗಿ ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಮರಳಿ ಆ ಒಬ್ಬ ಪ್ರಹ್ಲಾದನನ್ನ ತಂದ ಆ ಒಂದು ರಾಜ್ಯದಾಗ ಇಡ್ತಾರೆ. ಅಂದ್ರೆ ತನ್ನ ಹಿರಣ್ಯಕಶಿಪುವಿನ ಮುಂದೆ ತಂದ ಆ ಪ್ರಹ್ಲಾದನನ್ನ ನಿಂದಿಸ್ತಾರ. ಪ್ರಹ್ಲಾದ ಇದ್ದವ ಹಿರಣ್ಯಕಶಿಪು ಅಂದ್ರೆ ತಂದೆ ಮುಂದೆ ಬಂದಿರ್ತಾನೋ ನಿತ್ತ ಈಗ ಏನ್ ಹೇಳ್ತಾನಪ್ಪ ಅಂತ ತಂದೆ ಇದ್ದವ ಪ್ರಹ್ಲಾದನಿಗೆ ಆ ಹರಿಯ ನಾಮಸ್ಮರಣೆಯನ್ನ ಬಿಟ್ಟ ನನ್ನ ನಾಮಸ್ಮರಣೆ ಮಾಡು ಅಂತ ಹೇಳ್ತಾನ. ಹೇಳು ನಾನು ಲೋಕೇಶ್ವರ ಅಂತ ಹೇಳಿ. ಆದ್ರೆ ಇಲ್ಲಿ ಯಾವುದೇ ರೀತಿ ಆ ಪ್ರಹ್ಲಾದ ಇದನ್ನ ಒಪ್ಕೊಳಕ್ ತಯಾರಿರಂಗಿಲ್ಲ. ನನ್ನ ಜೀವ ಆದ್ರೂ ಆ ಹರಿನ ಈ ಜಗತ್ತಿಗೆಲ್ಲ ಒಡೆಯ ಅಂತ ಹೇಳಿ ಹೇಳ್ತಾನ್ರಿ. ಸೇನಾಧಿಕಾರಿಯನ್ನ ಕರೆಸ್ತಾನ. ಕರೆಸಿ ಹರಿಭಕ್ತರಿಗೆ ಯಾವ ರೀತಿಯಾಗಿ ತೊಂದರೆಯನ್ನ ಅಥವಾ ಹರಿಭಕ್ತರಿಗೆ ಶಿವ ಶಿಕ್ಷೆಯನ್ನ ಹೋಗಿ ಇವ್ನು ತೋರಿಸಿ ಅವಾಗ ಬುದ್ಧಿ ಬರ್ತದೆ ಅಂತ ಹೇಳ್ತಾನೆ. ಹಿಂಗಾಗಿ ಆ ಸೇನಾಧಿಕಾರಿ ಇದ್ದಾವ ಆ ಪ್ರಹ್ಲಾದನನ್ನ ತಂದ ತೋರಿಸ್ತಾನ. ಹರಿಯ ಭಕ್ತರಿಗೆ ಭಾಳ ರೀತಿಯಾಗಿ ಶಿಕ್ಷೆಯನ್ನ ಕೊಡ್ತಿರ್ತಾರ್ರಿ ಹಿರಣ್ಯಕಶಿಪು. ಅದನ್ನು ನೋಡಿದ್ದ ಪ್ರಹ್ಲಾದ ಏನ್ ಮಾಡ್ತಾನಪ್ಪ ಅಂದ್ರೆ ಸ್ವಲ್ಪ ಹರಿಯ ನಾಮಸ್ಮರಣೆಯನ್ನ ಅಲ್ಲಿ ಮಾಡ್ತಾನ.
ಮಾಡಿದ ಬಳಿಕ ಆ ಒಬ್ಬ ಶಿಕ್ಷೆ ಕೊಡುತ್ತಿರ್ತಾರಲ್ಲ, ಎಷ್ಟು ಅಸುರರು ಏನಿರ್ತಾರೋ ಅವರೆಲ್ಲರಿಗೂ ಸಹಿತ ಅವ್ರಿಗೆ ಶಿಕ್ಷೆ, ಭಕ್ತರಿಗೆ ಏನು ಶಿಕ್ಷೆ ಕೊಟ್ಟಿರ್ತಾರೋ ಮರಳಿ ಆ ಶಿಕ್ಷೆನ ಈ ಒಂದು ಅಸುರರಿಗೆ ಬರಾಕತ್ತತಿ. ಈಗ ಈ ಸುದ್ದಿಯನ್ನ ಅಂದ್ರೆ ಅಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನ ಈಗ ತಬಂದ ಕಶ್ಯಪನ ಮುಂದೆ ಆ ಒಬ್ಬ ಸೇನಾಧಿಕಾರಿ ಹೇಳ್ತಾನ್ರಿ. ಅಂದ್ರೆ ನಮ್ಮ ಕೈಯಾಗಿರುವ ಆಯುಧಗಳೆಲ್ಲ ಸೇರಿ ಹೊಳ್ಳಿ ನಮ್ಮನ್ನ ಹಿಂಸೆ ಮಾಡಾಕತ್ತು ಅಂತ ಹೇಳ್ತಾನ. ಇದರಿಂದ ಆಶ್ಚರ್ಯಗೊಂಡ ಹಿರಣ್ಯಕಶಿಪು ಏನ್ ಮಾಡ್ತಾನಪ್ಪ ಅಂದ್ರೆ ಇಂದ್ರನನ್ನ ಕರೆಸ್ತಾನ. ಇಂದ್ರನನ್ನ ಕರೆಸಿ ಏನ್ ಹೇಳ್ತಾನಪ್ಪ ಅಂದ್ರೆ ಈ ಒಬ್ಬ ಪ್ರಹ್ಲಾದನನ್ನ ನಿನ್ನ ವಜ್ರಾಯುಧದಿಂದ ಒಂದ ಸಾರಿಗೆ ಕೊಂದು ಬಿಡುವ ಅಂತ ಹೇಳ್ತಾನ. ಆದ್ರೆ ಅವಾಗ ಏನ್ ಹೇಳ್ತಾನಪ್ಪ ಅಂದ್ರೆ ಇಂದ್ರ, ನನ್ನ ಕೈಯಲ್ಲಿ ಈ ಒಂದ ಮಗುವಿನನ್ನ ಕೊಲ್ಲಕ್ಕಾಗುದಿಲ್ಲ ಅಂತ ಹೇಳ್ತಾನ. ಅವಾಗ ಮತ್ತೆ ಹಿರಣ್ಯಕಶಿಪು ಏನ್ ಹೇಳ್ತಾನೋ, ನೀವು ವಿನಾ ಗರ್ಭದೊಳಗೆ ಇರುವಾಗ ನೀನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದಿ, ಈಗ ಕೊಲ್ಲ ಅಂದ್ರೆ ಯಾಕೆ ಕೊಲ್ಲುವಲ್ಲ ಅಂದಾಗ ಅವಾಗ ಉತ್ತಮವಾದ ಉದಾಹರಣೆ ಏನ್ ಕೊಡ್ತಾನಪ್ಪ ಅಂದ್ರೆ ಆ ಒಬ್ಬ ಇಂದ್ರ, ಇವನನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದ ಇವತ್ತು ನನ್ನ ಸ್ಥಾನವನ್ನ ಕಳ್ಕೊಂಡ ನಾ ನಿನ್ನ ಕೈಯಾಗ ಆಳಾಗಿನಿ, ಇನ್ನ ಇವನನ್ನ ಕೊಂದ ಬಿಟ್ರೆ ನನ್ನ ಪರಿಸ್ಥಿತಿ ಏನಾಕೈತು ನನಗೆ ಗೊತ್ತಿಲ್ಲ, ಅದ್ರ ಸಲುವಾಗಿ ನಾ ಏನು ಕೊಲ್ಲಂಗಿಲ್ಲ ಅಂತ ಹೇಳ್ತಾನ. ಅದರಿಂದ ಇವನನ್ನ ಕಳಿಸಿ ಮತ್ತ ಅಗ್ನಿಯನ್ನ ಕರಿತಾನು. ಅಗ್ನಿಯನ್ನ ಕರೆದು ಏನ್ ಹೇಳ್ತಾನಪ್ಪ ಅಂದ್ರೆ ಇವನನ್ನ ಒಮ್ಮೆ ಬಾರಿಗಿನ ಸುಟ್ಟು ಹಾಕಿಬಿಡುವ ಅಂತ ಹೇಳ್ತಾನು. ಅವಾಗ ಆ ಅಗ್ನಿ ಏನ್ ಹೇಳ್ತಾನಪ್ಪ ಅಂದ್ರೆ ಒಮ್ಮೆ ಇನ್ನ ಕೋಪದೊಳಗದಿ ವಿಚಾರ ಮಾಡ್ತಾ ಹೇಳ್ತಾನು. ಆದ್ರೂ ಆ ಒಬ್ಬ ಹಿರಣ್ಯಕಶಿಪು ಕೇಳಂಗಿಲ್ಲ. ಅವಾಗ ಈ ಮಗನನ್ನ ಅವನ ಹತ್ರ ತಳಿದ ಬಳಿಕ ಅಲ್ಲಿ ಸುಟ್ಟು ಬಿಡ್ತಾನೋ ಅದನ್ನು ನಮ್ಗೆ ತೋರಿಸ್ತಾರೆ. ಆದ್ರೆ ಇಲ್ಲಿ ಕೈಯಾದನು ಇರ್ತಾಳು, ನನ್ನ ಮಗ ಈ ರೀತಿ ಸತ್ತ ಅನ್ಕೋತ ಕೂತಾಗನ ಏನು ವಿಚಿತ್ರ ಆಕತ್ತಪ್ಪ ಅಂದ್ರೆ ಇಲ್ಲಿ ಮತ್ತ ಪ್ರಹ್ಲಾದ ಇದ್ದಾವ ಹರಿಯ ನಾಮಸ್ಮರಣೆಯನ್ನ ಮಾಡ್ಕೋತ ಆ ಬೆಂಕಿ ಒಳಗಿಂದ ಎದ್ದು ಬರ್ತಾನ ಅನ್ನೋದು ನಮ್ಗೆ ತೋರಿಸ್ತಾರ. ಅವಾಗ ಹಿರಣ್ಯಕಶಿಪುಗೂ ಮತ್ತಷ್ಟ ಆಶ್ಚರ್ಯಚಕಿತ ಆಕಾನ್ರಿ. ಇಷ್ಟ ಆದ ಬಳಿಕ ಏನ್ ಮಾಡ್ತಾನಪ್ಪ ಅಂದ್ರೆ ಮತ್ತ ಹಿರಣ್ಯಕಶಿಪು ಇವನ ಮತ್ತ ಸೇನಾಧಿಕಾರಿಯನ್ನು ಕರೆಸ್ತಾನು. ಇವನಿನ್ನ ಕರ್ಕೊಂಡು ಹೋಗು, ಇವ್ ಒಟ್ಟು ಸತ್ತ ಸುದ್ದಿಯನ್ನು ನನ್ನ ಕಿವಿಗೆ ಮುಟ್ಟಿಸು ಅಂತ ಹೇಳಿ ಅಲ್ಲಿಂದ ಆ ಒಬ್ಬ ಪ್ರಹ್ಲಾದನ್ನ ಕರ್ಕೊಂಡ ಹೋಗತ್ತೆ ಹೇಳ್ತಾನು. ಇಲ್ಲಿ ಸೇನಾಧಿಕಾರಿ ಇದ್ದಾವ ಆ ಪ್ರಹ್ಲಾದನನ್ನ ತಗೊಂಡ ಒಂದು ಬೆಟ್ಟದಿಂದ ಅಂದ್ರೆ ಕಂದಕಕ್ಕೆ ಒಗ್ಯಾಕ ಅಂತ ಹೇಳಿ ಬರ್ತಾನ್ರಿ ಸೇನಾಧಿಕಾರಿ. ಒಂದು ಬೆಟ್ಟದ ಮ್ಯಾಗ ನಿಂತ ಇವನನ್ನ ತೆಳಗ್ ಧುಮುಕ್ತಾರು. ಅವಾಗ ಧುಮುಕಿ ಇನ್ನು ಸತ್ತ ಅಂತ ಹೇಳಿ ಹೊಳೆ ಬರ್ತಿರ್ತಾರ. ಮತ್ತೆ ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಹ್ಲಾದ ಮತ್ತ ಆ ಒಂದು ಹರಿಯ ನಾಮಸ್ಮರಣೆಯನ್ನ ಮಾಡ್ಕೋತಾನ ಬರ್ತಾನ್ರಿ ಮ್ಯಾಗ. ಬಂದ ನೋಡ್ತಾರೋ, ನೋಡಿ ಮತ್ತೆ ಇದು ಸುದ್ದಿಯನ್ನ ಒಬ್ಬ ಹಿರಣ್ಯಕಶಿಪುಗೂ ಮುಟ್ಟಿಸ್ತಾನ್ರಿ. ಹಂಗ ಈಗ ಏನ್ ಮಾಡ್ತಾನಪ್ಪ ಅಂದ್ರ ಮುಂದ ಇವನನ್ನ ಹೆಂಗಾದ್ರೂ ಮಾಡಿ ಪ್ರಹ್ಲಾದನನ್ನ ಕೊಲ್ಬೇಕು ಅಂತ ತಂದಾಗ ಆನೆ ಕೈಯಾಗ ತುಳ್ಸಕ್ ಬರ್ತಾನ್ರಿ. ಆನೆ ಕೈಯಾಗ ತುಳ್ಸಕ್ ಬಂದ ಬಳಿಕ ಆನೆಯು ಸಹಿತ ಇವನ ಪ್ರಹ್ಲಾದನನ್ನ ತುಳಿಯಂಗಿಲ್ಲ. ಈಗ ಹೊಳೆ ಆನೆ ಏನ್ ಮಾಡ್ತಾವಪ್ಪ ಅಂದ್ರ ಈ ಒಬ್ಬ ಏನ್ ಅವರನ್ನ ತೋರ್ಸಕತ್ತಿರ ಸೇನಾಧಿಕಾರಿ ಹೋಗಿರ್ತೈತ್ರಿ ಆ ಸೈನಿಕರಿಗೆ ಆನೆಗಳು ಬೆನ್ನ ಹತ್ತವನ್ನು ತೋರಿಸ್ತಾರ. ಹಂಗ ಮತ್ ಮುಂದೆ ಏನ್ ಮಾಡ್ತಾನಪ್ಪ ಅಂದ್ರ ಹಾವುಗಳ ತಕ ಒಯ್ತಾರು. ಹಾವುಗಳ ಒಳಗೂ ಸಹಿತ ಇಲ್ಲಿ ಆ ಪ್ರಹ್ಲಾದನಿಗೆ ಕಚ್ಚಂಗಿಲ್ಲ. ಈ ಸುದ್ದಿಯನ್ನ ಎಲ್ಲವನ್ನ ಈ ರೀತಿ ಇಷ್ಟೋ ಮಾಡ್ರೂ ಹರಿ ಬಂದ ಇವನನ್ನ ಕಾಪಾಡಕತ್ತಾನು ಅನ್ನೋ ಸುದ್ದಿಯನ್ನ ಹೋಗಿ ಹಿರಣ್ಯಕಶಿಪು ಮುಟ್ಟಿಸ್ತಾರ. ಹಿರಣ್ಯಕಶಿಪು ತನ್ನ ಅರಮನೆ ಒಳಗೆ ಕೊಟ್ಟಿರ್ತಾನ. ಪ್ರಹ್ಲಾದ ಏನು ಮಾಡ್ರೂ ಸಾಯವಲ್ಲ ಅನ್ನೋ ಸುದ್ದಿಯನ್ನ ಕೇಳಿ ಒಬ್ಬನ ಕೂತಾಗ ಒಂದು ಮಾತು ಏನಂತಾನಪ್ಪ ಅಂದ್ರ ಹಿರಣ್ಯಕಶಿಪು ಆ ಹರಿಗೆ ಬೈತಾನ್ರಿ. ಏನ್ ಬೈತಾನಪ್ಪ ಅಂದ್ರ, ನೀವೊಮ್ಮೆ ನನ್ನ ಕೈಯಾಗ ಸಿಕ್ಕಂದ್ರ ನಿನ್ನ ಉದರವನ್ನ ಬಗೆದ ನಿನ್ನ ಕರುಳುಗಳನ್ನ ಮಾಲೆ ಹಾಕಿಕೊಳ್ತಾನು ಅನ್ನೋ ಒಂದು ಮಾತನ್ನ ಈಗ ಹೇಳ್ತಾನು. ಕೈಯಾದನನ್ನ ಕರಿತಾನು. ತನ್ನ ಹೆಂಡತಿಯನ್ನ ಕರೆದ ಒಂದ್ ಮಾತು ಏನ್ ಹೇಳ್ತಾನಪ್ಪ ಅಂದ್ರ, ಒಂದು ಆಹಾರದೊಳಗೆ ವಿಷ ಬೆರೆಸಿಟ್ಟಿರ್ತಾನು. ಈ ವಿಷವನ್ನ ನಿನ್ನ ಕೈಯಾರ ಪ್ರಹ್ಲಾದನಿಗೆ ಕೊಡ್ಬೇಕು ಅಂತ ಹೇಳ್ತಾನು. ಅವಾಗ ತಾಯಿ ಒಪ್ಪಂಗಿಲ್ಲ. ಆದ್ರೂ ನೀ ಪತಿವ್ರತೆ ಇದ್ದೆ ಅಂದ್ರೆ ಈ ಒಂದು ಕೆಲಸವನ್ನ ಮಾಡುವ ಅಂತ ಹೇಳ್ತಾನು. ಅವಾಗ ತಾಯಿನೂ ಒಲ್ಲದ ಮನಸ್ಸಿನಿಂದ ಆದ್ರೂ ಸಹಿತ ಹೋಗಿ ಆ ತಾಯಿಗೆ ಅಂದ್ರ ತನ್ನ ಮಗನಿಗೆ ವಿಷವನ್ನು ಕೊಡಿಸ್ತಾಳು. ಹಂಗ ಆ ಪ್ರಹ್ಲಾದ ವಿಷವನ್ನ ಕೊಡೋದ್ ಬಳಕೂ ಸಹಿತ ಏನೂ ಆಗಂಗಿಲ್ಲ. ಇದರಿಂದ ಮೊದಲ ಏನ್ ಗೊತ್ತಾಕೈತಪ್ಪ ಅಂದ್ರ ಆ ಹಿರಣ್ಯಕಶಿಪುಗೂ ಇಷ್ಟೆಲ್ಲ ಆದ್ರೂ ಸತ್ತಿಲ್ಲ ಅಂದ ಬಳಕ ಇನ್ನು ವಿಷ ಇವನನ್ನ ಕೊಲ್ತೈತಿ ಅಂತಂದ್ರ ಅದನ್ನ ನಾವು ತಿಳ್ಕೊಂಡಿದ್ ದೊಡ್ಡ ತಪ್ಪಿತ್ತು ಅಂತ ಹಿಂಗ ಅನ್ಕೋತಾನ್ರಿ. ವಿಷ ಹಾಕಿದ್ರು ಸತ್ತಿಲ್ಲ ಅಂದ ಬಳಕ ಏನ್ ಮಾಡ್ತಾನಪ್ಪ ಅಂದ್ರ ಇವನನ್ನ ತಗೊಂಡ ಪ್ರಹ್ಲಾದನ ತಗೊಂಡ ಅರಮನೆಗೆ ಬರ್ತಾನ್ರಿ. ಅರಮನೆಗೆ ಬಂದ ಇಲ್ಲಿ ಎಲ್ಲಿದಾನ ನಿನ್ನ ಹರಿ ಅಂತ ಕೇಳ್ತಾನ. ಯಾಕಂದ್ರೆ ಈಗ ಹಿರಣ್ಯಕಶಿಪುವಿನ ಒಂದು ತಲೆಯಾಗ ಏನ್ ಉಳ್ತಿರ್ತೈತಿ, ಇಷ್ಟೇ ಇವನಿಗೆ ಹೆಂಗಾರೆ ಮಾಡಿ ಕೊಲ್ಲಬೇಕು ಅನ್ನೋ ಲೆಕ್ಕಕ್ಕೆ ಈಗ ಬಂದಿರ್ತಾನ್ರಿ ಹಿರಣ್ಯಕಶಿಪು. ಬಂದ ಎಲ್ಲಿದಾನು ಆ ನಿನ್ನ ಹರಿ ಅಂತ ಕೇಳ್ತಾನ. ಅವಾಗ ಪ್ರಹ್ಲಾದ ಏನ್ ಹೇಳ್ತಾನಪ್ಪ ಅಂದ್ರ ಎಲ್ಲಾ ಕಡೆ ಈ ಒಂದು ಸೃಷ್ಟಿಯ ಕನಕನದೊಳಗೂ ಹರಿ ಅದಾನು ಅಂತ ಹೇಳ್ತಾನ. ಈ ಅರಮನೆ ಒಳಗೂ ಅದಾನ ಅಂತ ಹೇಳ್ತಾನ. ಅವಾಗ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಗದಾ ತಗೊಂಡ ಹಿರಣ್ಯಕಶಿಪು ಒಂದ ಕಂಬ ಇರ್ತೈತಿ. ಈ ಕಂಬದೊಳಗೆ ಅದಾನ ಕೇಳ್ತಾನ. ಅಲ್ಲಿ ಅದಾನು ತಂದ ಬಳಕ ಆ ಕಂಬನ್ನ ಹೊಡಿತಾನು. ಹೊಡೆದ ಬಳಕ ಇಲ್ಲಿ ನಮಗ್ ಪ್ರತ್ಯಕ್ಷ ಆಗಿ ಕಾಣುದ ಮಹಾ ಅವತಾರ ನರಸಿಂಹ ಅವತಾರ ರೀ. ನರಸಿಂಹ ಆಗಿ ಅಂದ್ರ ಮುಂಡವ ಮನುಷ್ಯನ ರೂಪ, ರುಂಡ ಇದ್ದಿದ್ದು ಸಿಂಹದ ರೂಪ ಆಗಿ ಇರ್ತೈತಿ. ನರಸಿಂಹ ಅವತಾರ ಒಳಗೆ ಇರುವ ವಿಷ್ಣುವಿಗೂ ಮತ್ತ ಈ ಕಡೆ ಆ ಹಿರಣ್ಯಕಶಿಪುಗೂ ಹೋರಾಟ ನಡೀತೈತಿ. ಹೋರಾಟ ನಡೆಯುವಾಗ ಆ ಹೋರಾಟವನ್ನ ಅಂತ್ಯವನ್ನ ಮಾಡ್ಲಾಕಿ. ಅಂದ್ರೆ ಇಲ್ಲಿ ಈ ಹಿರಣ್ಯಕಶಿಪುವಿನ ಅಂತ್ಯವನ್ನ ಸೆನೆ ಬಂದಿರ್ತೈತ್ರಿ. ಅದ್ರ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಈಗ ಹಂಗ ಆ ಒಬ್ಬ ಹಿರಣ್ಯಕಶಿಪು ಒಂದ ವರ ಅನ್ಕ ಪಡ್ಕೊಂಡಿರ್ತಾನು, ನನಗ್ ಸಾವು ಬರಬಾರ್ದು ಅಂತ ಹೇಳಿ. ಆ ಸಾವು ಹೆಂಗ್ ತರಬೇಕು ಅನ್ನೋದು ಎಲ್ಲವನ್ನ ಯೋಚನೆ ಮಾಡ್ಕೊಂಡನ ಈಗ ಆ ಒಬ್ಬ ನರಸಿಂಹ ಅವತಾರ ತಗೊಂಡ ಬಂದಿರ್ತಾನ್ರಿ ಆ ವಿಷ್ಣು. ಇವಾಗ
ವರ ಪಡ್ಕೊಂಡ ರೀತಿನ ಬೆಳಗ್ಗೆನೂ ಆಗಿರಬಾರ್ದು, ರಾತ್ರಿನೂ ಇರಬಾರ್ದು ಅನ್ನೋ ಟೈಮಪ್ಪ ಅಂದ್ರೆ ಸಾಯಂಕಾಲ ಆಗಿರ್ತೈತ್ರಿ. ಅಂದ್ರೆ ಸಂಜೆಯ ವೇಳೆ ಆಗಿರ್ತೈತಿ. ಅವಾಗ ಮತ್ತೊಂದು ಹಂಗೆ ವರದೊಳಗೆ ಏನು ಪಡ್ಕೊಂಡಿರ್ತಾನೋ, ಮನಿ ಹೊರಗೂ ಆಗ್ಬಾರ್ದು, ಮನಿ ಒಳಗೂ ಆಗ್ಬಾರ್ದು ಅಂದ ಬಳಿಕ ಮನೆಯ ಹೊಸ್ತಿಲು ಒಳಗೆ ಇರ್ತಾನೋ, ಅಂದ್ರೆ ಮನೆಯ ಹೊಸ್ತಿಲು ಮ್ಯಾಕೊಂಡಿರ್ತಾನ್ರಿ. ಮತ್ತ್ ಹಂಗ ವರ ಏನ್ ಪಡ್ಕೊಂಡಿರ್ತಾನಪ್ಪ ಅಂದ್ರ ಅವ ಯಾವುದೇ ಆಯುಧಗಳಿಂದ ನನ್ನ ಸಾವು ಬರಬಾರ್ದು ಅಂದಾಗ ತನ್ನ ಅಂದ್ರೆ ಹುಲಿಯ ಉಗುರು ಏನು ಟೈಪ್ ಏನಿರ್ತಾರಲ್ಲ, ವಿಷ್ಣುವಿನ ಉಗುರು ಸಹಿತ ಹಂಗ ಇರ್ತಾವ, ಚುಪಾದ ಉಗುರು ಅವು ಆಗಿರ್ತಾವ. ಮತ್ತ ಮುಂದೆ ಏನ್ ಪಡ್ಕೊಂಡಿರ್ತಾನಪ್ಪ ಅಂದ್ರೆ ನೀನು ಸೃಷ್ಟಿ ಮಾಡಿರುವಂತ ಒಂದ ಪ್ರಾಣಿಯಿಂದ ನನಗ ಸಾವು ಬರಬಾರ್ದು ಅಂತ ಬೇಡ್ತಾನು. ಹಂಗ ಈ ಒಂದು ಅವತಾರ ಆ ಬ್ರಹ್ಮನ ಸೃಷ್ಟಿ ಆಗಿರಂಗಿಲ್ಲ. ಹಿಂಗಾಗಿ ಆ ಒಬ್ಬ ಹಿರಣ್ಯಕಶಿಪುವನನ್ನ ಹೊಸ್ತಿಲ ಮ್ಯಾಗಿಟ್ಟ ತನ್ನ ತೊಡಿ ಮ್ಯಾಗ ಇಟ್ಟುಕೊಂಡ ಅವನ ಹೇಳಿದಂಗ ನೀ ಒಂದ್ ಸಿಕ್ಕರಪ್ಪ ನಿನ್ನ ಉದರವನ್ನ ಬಗೆದು ಅಥವಾ ಹೊಟ್ಟೆಯನ್ನ ಬಗೆದು ನಿನ್ನ ಕರಳುಗಳನ್ನ ಮಾಲೆ ಹಾಕಿಕೊಳ್ತನು ಅಂತ ಹೇಳಿ ಆ ಒಬ್ಬ ಹಿರಣ್ಯಕಶಿಪು ಹೇಳಿರ್ತಾನ. ಈಗ ಅದೇ ರೀತಿಯಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ವಿಷ್ಣು ಇದ್ದವ ಅವ ಏನ್ ತನಗಂದಿರ್ತಾನಲ್ಲೇ ಅವನನ್ನ ತನ್ನ ತೊಡಿ ಮೇಲೆ ಇಟ್ಟುಕೊಂಡು ಅವನ ಹೊಟ್ಟೆಯನ್ನ ಬಗೆದು ಅವನ ಕರಳುಗಳನ್ನು ಮಾಲೆ ಹಾಕಿಕೊಳ್ತಾನ ಅನ್ನೋದು ತೋರಿಸ್ತಾರ. ನರಸಿಂಹ ಅವತಾರ ಕೊಟ್ಟ ಈ ಒಂದು ಹಿರಣ್ಯಕಶಿಪುವಿನ ಅಂತ್ಯವನ್ನ ಮಾಡ್ತಾನೋ ಅನ್ನೋದು ನಮ್ಗೆ ತೋರಿಸ್ತಾರೆ. ನರಸಿಂಹ ಅವತಾರ ಇಲ್ಲಿ ಇದ್ರೊಳಗೆ 2 ಅವತಾರಗಳು ಬರ್ತಾವ್ರಿ. ವರಹ ಅವತಾರ ಒಂದ್ ಬರ್ತೈತಿ, ಹಂಗ ನರಸಿಂಹ ಅವತಾರ ಒಂದ್ ಬರ್ಲ. ಹೆಂಗ ಅನಿಸ್ತು? ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ಕಿರಣ್ ಕನ್ನಡ ಸ್ಟೋರಿ ಅನ್ನೋ ಯೂಟ್ಯೂಬ್ ಚಾನಲ್. ಹಂಗ ಮುಂದಿನ ರವಿವಾರ 8 ಗಂಟೆಗೆ ನಿಮ್ ಮುಂದೆ ಮತ್ತೊಂದು ಮೂವಿ ಜೊತೆಗೆ ಹಾಜರಿರ್ತೈತಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.